ಮೋದಿ 3.0 ಸರ್ಕಾರದ ಅಸ್ತಿತ್ವಕ್ಕೆ ಕೌಂಟ್ಡೌನ್ ಈಗಾಗಲೇ ಆರಂಭ ಆಗಿದೆ. ನಾಳೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಭವ್ಯ ಕಾರ್ಯಕ್ರಮಕ್ಕೆ ಕೌಂಟ್ಡೌನ್ ಆರಂಭ ಆಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವಂತಹ ಅದ್ಧೂರಿ ಕಾರ್ಯಕ್ರಮ, ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಮೋದಿ 3.0 ಸರ್ಕಾರ ಅಸ್ತಿತ್ವಕ್ಕಾಗಿ ಕೌಂಟ್ಡೌನ್. 1962ರ ಬಳಿಕ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರವನ್ನ ಹಿಡಿದಂತ ದಾಖಲೆ ಪ್ರಧಾನಿ ಮೋದಿ ಅವರಿಗೆ ಸಲ್ಲುತ್ತಾ ಇದೆ. ಈ ಮೂಲಕವಾಗಿ ನೆಹರು ಸಾಧನೆಯನ್ನ ಸರಿಗಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ನಾಳೆ ಸಂಜೆ 7:15 ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಗದಿಯಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವಂತಹ ಅದ್ಧೂರಿ ಕಾರ್ಯಕ್ರಮ 2014, 2019ರ ನಂತರದಲ್ಲಿ ಈಗ 2024 ಸತತವಾಗಿ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಪ್ರಧಾನಿ ಮೋದಿ ಅವರು ಹಿಡಿತಾ ಇದ್ದಾರೆ. 2014 ಮತ್ತು 2019ರಲ್ಲಿ ಸಿಂಗಲ್ ಮೆಜಾರಿಟಿ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿತ್ತು. ಆ ಮೂಲಕವಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು. ಆದರೆ ಈ ಬಾರಿ ಎನ್ಡಿಎ ಸಂಖ್ಯಾಬಲದೊಂದಿಗೆ 303 ಸೀಟ್ಗಳ ಜೊತೆಗೆ ಎನ್ಡಿಎ ಸರ್ಕಾರ ರಚನೆ ಆಗ್ತಾ ಇದೆ. 1962ರ ನಂತರದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರವನ್ನ ಹಿಡಿದಿರುವಂತಹ ದಾಖಲೆ ಪ್ರಧಾನಿ ಮೋದಿ ಅವರ ಪಾಲಾಗ್ತಾ ಇದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ರಾಷ್ಟ್ರಪತಿ ಭವನ. ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಆಹ್ವಾನವನ್ನ ನೀಡಲಾಗಿದೆ, ಯಾರ್ಯಾರು ಸಾಕ್ಷಿ ಆಗ್ತಾರೆ? ಹಾಗಾದ್ರೆ ಪದಗ್ರಹಣದ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನ ಸಿಂಗಾರಗೊಳ್ತಾ ಇದೆ. ಮೋದಿ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಸಾಕ್ಷಿ ಆಗ್ತಾರೆ, ಯಾರಿಗೆಲ್ಲ ಆಹ್ವಾನವನ್ನ ನೀಡಲಾಗಿದೆ? ಪ್ರಮುಖ ನಾಯಕರಿಗೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕಾಗಿ ಆಹ್ವಾನವನ್ನ ನೀಡಲಾಗಿದೆ. ವಿದೇಶಿ ನಾಯಕರು, ಸಾಧಕರು, ಶ್ರಮಿಕರು, ವಿಶೇಷ ಆಹ್ವಾನಿತರು. ಉತ್ತರಾಖಂಡ ಸುರಂಗದಲ್ಲಿ ಸಿಲುಕಿದ್ದಂತಹ 41 ಜನ, ಆ 41 ಜನರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸಾವನ್ನೇ ಗೆದ್ದು ಬಂದಿರುವಂತಹ ಆ 41 ಜನರಿಗೆ ಈ ಭವ್ಯ ಕಾರ್ಯಕ್ರಮಕ್ಕೆ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಅವರಿಗೂ ಕೂಡ ಆಮಂತ್ರಣ ನೀಡಲಾಗಿದೆ. ಬುಡಕಟ್ಟು ಸಾಧಕಿಯರು, ತೃತೀಯ ಲಿಂಗಿ ಸಾಧಕಿಯರು, ಪ್ರಧಾನಿ ಮೋದಿಯವರ ಪಟ್ಟಾಭಿಷೇಕದ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿದೆ. ಸ್ವಚ್ಛತೆ ಹಾಗೂ ಸೆಂಟ್ರಲ್ ವಿಸ್ತಾ ಯೋಜನೆಯ ಕಾರ್ಮಿಕರು, ನೂತನವಾಗಿ ನಿರ್ಮಾಣ ಆಗಿರುವಂತಹ ಸೆಂಟ್ರಲ್ ವಿಸ್ತಾ, ಅದರಲ್ಲಿ ದುಡಿದಿರುವಂತಹ ಶ್ರಮಿಕರು, ಸರ್ವಧರ್ಮಗಳ 50ಕ್ಕೂ ಅಧಿಕ ಧಾರ್ಮಿಕ ನಾಯಕರು, ಕೇಂದ್ರ ಯೋಜನೆಗಳ ಫಲಾನುಭವಿಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.